ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, RRB ಅಂತೇಳಿ ಯಾವೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ನ ಹಾಕಿದ್ರು, ಸೊ ಅವರಿಗೆ ಇವಾಗ ಜಸ್ಟ್ ನಮ್ದು RRB ದವರು ಹಾಲ್ ಟಿಕೆಟ್ನ ರಿಲೀಸ್ನ ಮಾಡಿರುವಂಥದ್ದು. ಸೊ ಒಂದಿಷ್ಟು ಜನಕ್ಕೆ ಅದು ಮೆಸೇಜ್ ಬೇಗನೆ ಬಂದಿರುತ್ತೆ, ಒಂದಿಷ್ಟು ಜನಕ್ಕೆ ಬಂದಿರೋದಿಲ್ಲ. ಸೊ ಬಂದಿಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಗಾಬರಿ ಯಾವುದೇ ಕಾರಣಕ್ಕೂ ಆಗಕ್ಕೆ ಹೋಗಬೇಡಿ. ಸೊ ನಾ ಹೇಳುವಂಥ ಸ್ಟೆಪ್ ವೈಸ್ ನೀವೇನಾದ್ರೂ ಹೋದ್ರಿ ಅಂತಂದ ಮೇಲೆ ನೀವು ಈಸಿಯಾಗಿ ನಿಮ್ದು ಹಾಲ್ ಟಿಕೆಟ್ನ ಕಾಲ್ ಲೆಟರ್ನ ಇಲ್ಲಪ್ಪ ಅಂದಮೇಲೆ ಅಡ್ಮಿಷನ್ಸ್ ಟಿಕೆಟ್ ನೀವು ಈಸಿಯಾಗಿ ನೀವು ಡೌನ್ಲೋಡ್ನ ಮಾಡ್ಕೋಬಹುದು. ಓಕೆನಾ? ಸೊ ಯಾರೆಲ್ಲ ಅಭ್ಯರ್ಥಿಗಳು RRB ಪ್ರಿಪೇರ್ ಆಗ್ತಿದ್ದೀರೋ ಸೊ ಅವ್ರಿಗೆಲ್ರಿಗೂ ಅಡ್ವಾನ್ಸ್ ಯಾವುದು ಆಲ್ ದ ಬೆಸ್ಟ್ ಅಂತ ಹೇಳಿ ಸೊ ಇವಾಗ ನಾನು ವಿಡಿಯೋನ ಮಾಡ್ತಾ ಬರ್ತೀನಿ. ಓಕೆನಾ? ನಿಮ್ಗೆ ಆಲ್ರೆಡಿ ಫಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ಮೇಲೆ ನಿಮ್ದು ಮೇಲ್ನ ಚೆಕ್ನ ಮಾಡ್ಕೊಡಿ. ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತಾದ್ರೂ ಬರುತ್ತೆ, ಇಲ್ಲಪ್ಪ ಅಂದಮೇಲೆ ಆಲ್ರೆಡಿ ಎಕ್ಸಾಮ್ ಡೇಟ್ ಅಂಡ್ ಸ್ಲಿಪ್ ಸಿಟಿ ಸ್ಲಿಪ್ ಫಾರ್ RRB ಪ್ಯಾರಾಮೆಡಿಕಲ್ ಅಂತೇಳಿ ಬಂದಿರುತ್ತೆ. ಓಕೆನಾ? ಎರಡು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿರಿ ಅಂದ ಮೇಲೂ ಡೈರೆಕ್ಟ್ ಆಗಿ ಈ ತರ ಇಂಟರ್ಫೇಸ್ ನಿಮ್ದು ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಸೊ ನಾವು ಇಲ್ಲಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ಮೇಲೆ ಸೊ ನಿಮ್ದು ಯಾವ್ದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಕೊಟ್ಟಿರ್ತಾರೋ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲ, ನಮ್ದು RRB ಬೋರ್ಡ್ದವರು. ಸೊ ಇಲ್ಲಿ ನಿಮ್ಗೆ ಕೊಟ್ಟಿರುವಂತ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನಿಮ್ದು ಡೇಟ್ ಆಫ್ ಇಯರ್ ನ ಮೆನ್ಷನ್ ಮಾಡಿ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಇಂಟರ್ಫೇಸ್ ಬರೋದೆ. ಸೊ ಯಾವ ತರ ಬರುತ್ತಪ್ಪ ಅಂದ್ಮೇಲೆ ಈ ತರ ಬರುತ್ತೆ. ಓಕೆನಾ? ಸೊ ಈ ತರ ಬಂದ ತಕ್ಷಣ ಸೊ ಎಲ್ಲಿದೆಪ್ಪ ಅಂತೇಳಿ ಯಾವುದೇ ಕಾರಣಕ್ಕೂ ಸರ್ಚ್ ಏನು ಮಾಡಬೇಡಿ. ಸೊ ಇದು ನಿಮಗೆ ಮೊನ್ನೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಬಂದಿರುವಂತದ್ದು. ಇದರ ಪಕ್ಕ ಇದೆ ನೋಡಿ ಕಾಲ್ ಲೆಟರ್ ಅಂತೇಳಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸೊ ಸೀದಾ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಡೌನ್ಲೋಡ್ ಆದ ತಕ್ಷಣ ಸೊ ಪ್ರಿಂಟ್ ಔಟ್ ನ ತಗೊಳ್ಳಿ. ಐದರ್ ಬ್ಲಾಕ್ ಅಂಡ್ ವೈಟ್ ಆದ್ರೂ ನಡೆಯುತ್ತೆ, ಇಲ್ಲಪ್ಪ ಕಲರ್ ಪ್ರಿಂಟ್ ಆದ್ರೂ ನಡೆಯುತ್ತೆ. ಓಕೆನಾ? ಒಂದು ಪ್ರಿಂಟ್ ತಗೊಂಡಿದ್ದ ಆದ ಮೇಲೆ ಕಂಪಲ್ಸರಿ ನೀವು ಮತ್ತೆ ಇನ್ನೊಂದು ಮಾಡಬೇಕಾಗಿರುವಂತದ್ದು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕಂಪಲ್ಸರಿ ಕ್ಯಾರಿ ಮಾಡಲೇಬೇಕು. ಒಂದು ಇಲ್ಲ ಮೇ ಬಿ ಎರಡು ಫೋಟೋಸ್ ಏನೋ ಇದಾವೆ. ಸೊ ಎರಡು ಫೋಟೋಸ್ನ ಪಾಸ್ಪೋರ್ಟ್ ಸೈಜ್ ನ ಫೋಟೋಸ್ನ ಕ್ಯಾರಿ ಮಾಡಿ, ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಐದರ್ ನಿಮ್ದು SSLC ಮಾರ್ಕ್ಸ್ ಕಾರ್ಡ್, ಇಲ್ಲಪ್ಪ ಅಂದ ಮೇಲೆ PUC ಮಾರ್ಕ್ಸ್ ಕಾರ್ಡ್, ಇಲ್ಲ ಅಂದ ಮೇಲೆ ಯಾವುದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಲ್ಲ ಪಾಸ್ಪೋರ್ಟ್. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಒಳಗಡೆ ಒಂದು ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀವು ಅಲ್ಲಿ ತೋರಿಸಿದ್ರೆ ಮಾತ್ರ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಅಲ್ಲಿರುವಂತ ಇನ್ವಿಜಿಲೇಟರ್ಸ್ ನಿಮಗೆ ಎಂಟ್ರಿನ ಮಾಡ್ಲಿಕ್ಕೆ ಬಿಡುವಂತದ್ದು. ಇನ್ ಕೇಸ್ ನೀವು ಏನಾದ್ರೂ ಐದರ್ ಫೋಟೋಸ್ ಕ್ಯಾರಿ ಮಾಡಿಲ್ಲ, ಇಲ್ಲಪ್ಪ ಅಂದ ಮೇಲೆ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಿಲ್ಲ ಅಂದ ಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ. ಇದು RRB ಸ್ಟ್ರಿಕ್ಟ್ ಇರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ಇದನ್ನ ನೀವು ಕಂಪಲ್ಸರಿ ಫಾಲೋನ ಮಾಡಲೇಬೇಕು. ಓಕೆನಾ ಫ್ರೆಂಡ್ಸ್? ಸೊ ಇದು ನಿಮಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ನಿಮಗೆ ಮತ್ತೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ ಮೇಲೆ ನಂದು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಒಳಗಡೆ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಹೋಗಿ ಅಲ್ಲಿ ಮತ್ತೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡ್ಕೋಬೇಕು, ಆಮೇಲೆ ನಿಮ್ಗೆ ಏನೋ ಡೌಟ್ಸ್ ಏನಾದ್ರು ಇದ್ರೆ ನೀವು ನನ್ನ ಕಮೆಂಟ್ಸ್ ನ ಮಾಡಿ. ಸೊ ನಾನು ನಿಮ್ಗೆ ರಿಪ್ಲೈನ ಮಾಡ್ತಾ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.